ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟು ರಾಜೀನಾಮೆ ಮೂಲಕ ಪತನ ಆಗಿದೆ. ಇತ್ತೀಚೆಗೆ ಅವರು ಸಂಪುಟ ದರ್ಜೆ ಸಚಿವರಾಗಿ ನೇಮಕ ಮಾಡಿದ್ದಂಥ ಶ್ರೀ ರಾಮಲಿಂಗಾರೆಡ್ಡಿಯವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಮೊದಲ ಸಂಪುಟ ಸಭೆ ಪತ್ರಿಕೆಗಳು ವ್ಯಾಖ್ಯಾನಿಸಿದ್ದು ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂಥೇಳಿ. ಸಿಕ್ಸರ್ ಏನೋ ಹೊಡೆದ್ರು, ಆದರೆ ಆ ಸಿಕ್ಸರ್ ಜೊತೆಗೇ ಹಿಟ್ ವಿಕೆಟು ಆಗಿದೆ. ಇದು ಸೂಚಿಸುತ್ತೆ ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು. ಇದು ಸೂಚಿಸುತ್ತೆ ಭವಿಷ್ಯದ ಬೆಳವಣಿಗೆಗಳನ್ನು. ನಮಗೆ ಆತಂಕ ಇರೋದು ಈ ಬೆಳವಣಿಗೆಗಳು ಆಡಳಿತದ ಮೇಲೆ ಬೀರುವ ಕೆಟ್ಟ ಪರಿಣಾಮದ ಕುರಿತಾಗಿ. ಯಾವಾಗ ಹಿರಿಯ ನಾಯಕರುಗಳಲ್ಲೇ ಅಪಸ್ವರ ಪ್ರಾರಂಭ ಆಗುತ್ತೆ, ತಾಳಮೇಳಗಳ ಇಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತೆ, ಅದರ ಪರಿಣಾಮ ಆಡಳಿತದ ಮೇಲಾಗತ್ತೆ. ಇದರ ದುಷ್ಪರಿಣಾಮ ಜನಜೀವನದ ಮೇಲಾಗತ್ತೆ. ಯಾರ ಮಾತನ್ನು ಯಾರೂ ಕೇಳದೇ ಇರುವಂಥ ಸ್ಥಿತಿಗೆ ಬಂದು ತಲುಪ್ತಾರೆ. ಇದು ಭವಿಷ್ಯದ ಕರ್ನಾಟಕ ರಾಜ್ಯದ ಆಡಳಿತದ ಬಗ್ಗೆ ನಮಗಿರುವಂಥ ಆತಂಕ. ಇದನ್ನು ಸಂಭಾಳಿಸ್ಕೊಂಡು ಭ್ರಷ್ಟಾಚಾರ ಮುಕ್ತವಾಗಿ ಉತ್ತಮ ಆಡಳಿತ ಕೊಡೋದಕ್ಕೆ ಶಿವಕುಮಾರರಿಗೆ ಸಾಧ್ಯನಾ? ಈ ಪ್ರಶ್ನೆ ನನ್ನನ್ನು ಸೇರಿ ರಾಜ್ಯದ ಜನರಿಗೆ ಕಾಡ್ತಾ ಇದೆ.